ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಮಗು ಅಳ್ತಾ ಇದೆ, ವುಡ್ಬರ್ಡ್ಸ್ ಹಾಕ್ಬಿಡಿ. ಮಗು ಅಳ್ತಿದ್ರೆ ವುಡ್ಬರ್ಡ್ಸ್ ಹಾಕ್ಲೇಬೇಕು, ಗ್ರೈಪ್ ವಾಟರ್ನ ಹಾಕ್ಲೇಬೇಕು. ಗ್ರೈಪ್ ವಾಟರ್ಸ್ನ ಯೂಸ್ ಮಾಡಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ. ಯಾಕೆ ಯೂಸ್ ಮಾಡಬಾರ್ದು? ಹಿಂದಿನ ಕಾಲದಿಂದನೂ ಗ್ರೈಪ್ ವಾಟರ್ನ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಮಕ್ಕಳಿಗೆ. ಇದರಿಂದ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ, ಮಗು ಅಳೋದನ್ನೇ ಸ್ಟಾಪ್ ಮಾಡುತ್ತೆ, ಆರಾಮಾಗಿರುತ್ತೆ. ತಾಯಂದಿರಿಗೂ ಆರಾಮ. ಅಂಡ್ ಮಗು ಅಳ್ತಿರೋದನ್ನ ನೋಡ್ತಿದ್ರೆ ಯಾರಿಗೂ ಅದು ನೋಡೋದಕ್ಕಾಗೋದಿಲ್ಲ. ಯಾಕೆ ಗ್ರೈಪ್ ವಾಟರ್ಸ್ನ ತುಂಬಾ ಜನ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ, ಕೆಲವರು ಯೂಸ್ ಮಾಡಿ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಡಾಕ್ಟರ್ಸೇ ಗ್ರೈಪ್ ವಾಟರ್ಸ್ನ ಯೂಸ್ ಮಾಡಿ ಅಂತ ಅಥವಾ ಸಜೆಸ್ಟ್ ಮಾಡ್ತಾರೆ. ಏನಿದು, ಯಾಕೆ ಈ ಗೊಂದಲ ಖಂಡಿತವಾಗ್ಲೂ ಇದೆ. ಗ್ರೈಪ್ ವಾಟರ್ ಯೂಸ್ ಮಾಡಬೇಕಾ ಮಾಡಬಾರ್ದು ಅಂತಂದ್ರೆ ಯಾಕೆ ಮಾಡಬಾರ್ದು, ಇದರಿಂದ ಮಕ್ಕಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಡೀಟೇಲ್ಡ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ನೀವೇನ್ ಮಾಡಬೇಕು, ಫುಲ್ ವಿಡಿಯೋ ನೋಡಬೇಕು. ಆ್ಯಂಡ್ ಇದೇ ರೀತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಕ್ಕಳ ರಿಲೇಟೆಡ್ ವಿಡಿಯೋಸ್, ತಾಯಂದಿರಿಗೆ, ಬಾಣಂತಿಯರಿಗೆ, ಹಾಲು ಉಣಿಸುವಂತಹ ತಾಯಂದಿರಿಗೆ ಇಂಪಾರ್ಟೆಂಟ್ ವಿಡಿಯೋಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ನನ್ನ ಚಾನಲಲ್ಲಿ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ. ಆ್ಯಂಡ್ ಮಕ್ಕಳ ಮೈಲ್ ಸ್ಟೋನ್ಸ್, ಗ್ರಾಸ್ ಮೋಟರ್, ಫೈನ್ ಮೋಟರ್, ಲ್ಯಾಂಗ್ವೇಜ್, ಸೋಷಿಯಲ್ ಸ್ಕಿಲ್ ಆ್ಯಂಡ್ ಇನ್ನು ಸಾಕಷ್ಟು ಮಕ್ಕಳ ಒಂದು ಮೈಲಿಗಲ್ಲು ಇರುತ್ತಲ್ಲ, 1 ತಿಂಗಳಿಗೆ ಇಂತಹ ಮೈಲ್ ಸ್ಟೋನ್ ರೀಚ್ ಆಗಬೇಕು. ಆ್ಯಂಡ್ 1 ವರ್ಷಕ್ಕೆ ಮಕ್ಕಳು ಇಷ್ಟು ಮಾತಾಡಬೇಕು, 1 ವರ್ಷಕ್ಕೆ ಇಷ್ಟು ಸೋಷಿಯಲ್ ಸ್ಕಿಲ್ಸ್ ಇರಬೇಕು, 1 ವರ್ಷಕ್ಕೆ ಮಕ್ಕಳಿಗೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಮಕ್ಕಳು ಗ್ರಾಸ್ ಮೋಟರ್ ಜಂಪ್ ಮಾಡಬೇಕು, ಇಷ್ಟು ಸ್ಟೆಪ್ಸ್ನ ಹತ್ತಬೇಕು. ಆ ರೀತಿಯಾದ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ರೆ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮಕ್ಕಳಿಗೆ ಗ್ರೈಪ್ ವಾಟರ್ ಯಾಕೆ ಕೊಡಬಾರ್ದು? ಮಗು ಹುಟ್ಟಿದ ಮೇಲೆ 3 ತಿಂಗಳವರೆಗೂ ಕಂಪ್ಲೀಟ್ ಅಳ್ತಾ ಇರ್ತಾರೆ. ಅಂತಂದ್ರೆ ಮೋಸ್ಟ್ಲಿ ಮಕ್ಕಳು ಅಳೋದು ಕಾಮನ್. ಯಾಕಂತಂದ್ರೆ ಮಕ್ಕಳಿಗೆ ಇನ್ನೂ ಮಗುಗೆ ಬಾಡಿಯಲ್ಲಿ ಕಂಪ್ಲೀಟ್ ಆರ್ಗನ್ಸ್ ಡೆವಲಪ್ ಆಗಿರೋದಿಲ್ಲ. ಆರ್ಗನ್ಸ್ ಡೆವಲಪ್ ಆಗ್ತಿರುತ್ತೆ. ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೆ ಜೀರ್ಣಾಂಗ ಕ್ರಿಯೆ ಅನ್ನೋದು ಮಗುಗೆ ಡೆವಲಪ್ ಆಗ್ತಿರೋ ಕಾರಣದಿಂದ ಜೀರ್ಣ ಸರಿಯಾಗಿ ಆಗ್ತಿರೋದಿಲ್ಲ. ಹೊಟ್ಟೆ ನೋವಿರುತ್ತೆ, ಒಂಥರ ಇರುಸು ಮುರುಸು ಇರುತ್ತೆ ಮಗುಗೆ. ಆ ಕಾರಣದಿಂದ ಮಗು ಅಳ್ತಾ ಇರುತ್ತೆ. ಕಾಲಿಕ್ ಪೇನ್ ಅನ್ನೋದು ಕಂಪಲ್ಸರಿ ಮಕ್ಕಳಿಗೆ ಇದ್ದೇ ಇರುತ್ತೆ. ಕಾಲಿಕ್ ಪೇನ್ ಅನ್ನೋದು ಮಗುಗೆ ಇದ್ದೇ ಇರುತ್ತೆ, ಇದರಿಂದ ಮಗು ಅಳತ್ತೆ. ಆದರೆ ಹಿಂದಿನ ಕಾಲದಿಂದನೂ ಅಜ್ಜಿಯಂದಿರು, ಅಮ್ಮಂದಿರು ಅಥವಾ ಬೇರೆಯವರು ಮಗು ನೋಡೋಕೆ ಬಂದಾಗ ಮಗುಗೆ ಗ್ರೈಪ್ ವಾಟರ್ ಹಾಕ್ಬಿಡಿ, ವುಡ್ಬರ್ಡ್ಸ್ನ ಹಾಕ್ಬಿಡಿ, ಮಗು ಅಳೋದನ್ನ ನಿಲ್ಸುತ್ತೆ, ಮಗುಗೆ ಜೀರ್ಣ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಗ್ರೈಪ್ ವಾಟರ್ ಅಥವಾ ವುಡ್ಬರ್ಡ್ಸ್ ಈ ರೀತಿ ನೀವು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಜೀರ್ಣಕ್ಕೆ ಏನು ತೊಂದರೆ, ಏನು ಡಿಫ್ರೆನ್ಸ್ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಗ್ರೈಪ್ ವಾಟರ್ ಅಥವಾ ವುಡ್ಬರ್ಡ್ಸ್ ಅಲ್ಲಿ ಇರೋದು ಸುಕ್ರೋಸ್ ಅಂತಂದ್ರೆ ಅದು ಸಕ್ಕರೆ ಅಂಶದ ತರನೇ ಅದು ಒಂದು ಸುಕ್ರೋಸ್. ಇದು ಮಕ್ಕಳಿಗೆ ಹಾನಿಕಾರಕ, ಮಕ್ಕಳಿಗೆ ಒಳ್ಳೇದಲ್ಲ. ಇದರಲ್ಲಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ಇದು ಒಂಥರ ಆಸಿಡ್ ಕಂಟೆಂಟ್ ಆಗಿರುತ್ತೆ. ಆ್ಯಂಡ್ ಮಗುಗೆ ಈ ಸೋಡಿಯಂ ಕಾರ್ಬೋನೇಟ್ ಮಗುವಿನ ಹೊಟ್ಟೆಗೆ ಇದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಆ್ಯಂಡ್ ಇದರಲ್ಲಿರುವಂತಹ ಆಲ್ಕೋಹಾಲ್ ಕಂಟೆಂಟ್, ಈ ಒಂದು ಗ್ರೈಪ್ ವಾಟರ್ ಆ್ಯಂಡ್ ವುಡ್ಬರ್ಡ್ಸ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಅದರಿಂದನೇ ಮಗು ನಿದ್ದೆ ಮಾಡ್ತಾರೆ. ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲ, ಆಲ್ಕೋಹಾಲ್ ತಗೊಂಡ್ರೆ ನಿದ್ದೆ ಜಾಸ್ತಿ ಮಾಡ್ತಾರೆ, ನಿದ್ದೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ಅಂತ ಕೇಳಿರ್ತೀವಿ. ಸೊ ಇದೂ ಸಹ ಇದರಲ್ಲಿ ಗ್ರೈಪ್ ವಾಟರ್ ಆ್ಯಂಡ್ ವುಡ್ಬರ್ಡ್ಸ್ ಅಲ್ಲೂ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಮಕ್ಕಳು ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಆವಾಗ ನಮಗೇನು ಅನ್ಸುತ್ತೆ, ಓ ಮೈ ಗಾಡ್, ಗ್ರೈಪ್ ವಾಟರ್ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ, ಮಗು ಆರಾಮಾಗಿ ನಿದ್ದೆ ಮಾಡ್ತಿದೆ, ಮಗುಗೆ ಏನು ನೋವಿಲ್ಲ ಅಂತ. ಖಂಡಿತವಾಗ್ಲೂ ಮಗುಗೆ ನೋವು ಇದ್ದೇ ಇರುತ್ತೆ. 3 ತಿಂಗಳವರೆಗೂ ಮಕ್ಕಳಿಗೆ ಈ ಪೇನ್ ಅನ್ನೋದು ಇದ್ದೇ ಇರುತ್ತೆ. ಏನಕ್ಕಂತಂದ್ರೆ ಎಲ್ಲ ಆರ್ಗನ್ಸ್ ಡೆವಲಪ್ ಆಗ್ತಿರುತ್ತೆ. ಅಂತಂದ್ರೆ ಮಗು ಗರ್ಭದಲ್ಲಿದ್ದಾಗ ಮೊದಲ 3 ತಿಂಗಳು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. 4, 5, 6 2ನೇ ಟ್ರೈಮಿಸ್ಟರ್, 7, 8, 9 3ನೇ ಟ್ರೈಮಿಸ್ಟರ್. ಮಗು ಹುಟ್ಟಿದ ಮೇಲೆ 3 ತಿಂಗಳನ್ನ 4ನೇ ಟ್ರೈಮಿಸ್ಟರ್ ಅಂತ ಸೈಂಟಿಫಿಕಲಿ ಕರೀತಾರೆ. ಅಂಡ್ ಮೆಡಿಕಲ್ ಟರ್ಮ್ ಅಲ್ಲೂ ಸಹ ಪ್ರೆಗ್ನೆಂಟ್ ಅಂತಂದ್ರೆ ಆಫ್ಟರ್ ಡೆಲಿವರಿ 3 ತಿಂಗಳನ್ನ 4th ಟ್ರೈಮಿಸ್ಟರ್ ಅಂತ ಕರೀತಾರೆ. ಸೊ ಈ ರೀತಿ ಪೇನ್ ಆಗೋದು ಕಾಮನ್. ಗ್ರೈಪ್ ವಾಟರ್ ಅಂಡ್ ವುಡ್ಬರ್ಡ್ಸ್ನ ಮಗುಗೆ ಹಾಕ್ಲೇಬೇಕಾ, ಹಾಕಿದ್ರೆ ಒಳ್ಳೇದಾ? ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ, ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ ಮತ್ತು ಸುಕ್ರೋಸ್ ಇರುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ. ನೀವು ಏನಾರ ಮಗುಗೆ ಗ್ರೈಪ್ ವಾಟರ್ನ ಹಾಕಬೇಕು ಅಂತ ತಂದಿಟ್ಕೊಂಡಿದ್ರೆ ಬಾಟಲ್ ಇಲ್ಲಿ, ಅದರಲ್ಲಿ ಚೆಕ್ ಮಾಡಿ ಆ ಒಂದು ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಡೇಟ್ ಆಫ್ ಯೂಸ್ ಅಂತಂದ್ರೆ ಎಷ್ಟು ವರ್ಷ ನಾವು ಯೂಸ್ ಮಾಡಬಹುದು ಅಂತ ಇದ್ರೆ 2 to 3 years ಇರುತ್ತೆ. ಏನಕ್ಕಂದ್ರೆ 2 to 3 years ಒಂದು ಐಟಮ್ ಇರಬೇಕು ಅಂತಂದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ಕೆಮಿಕಲ್ಸ್ ಇದ್ದೇ ಇರುತ್ತೆ, ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ ಟು ಸಸ್ಟೈನ್ ಫಾರ್ ಲಾಂಗರ್ ಪೀರಿಯಡ್. ಸೊ ದಯವಿಟ್ಟು ಇದು ಒಳ್ಳೇದಲ್ಲ, ಮಗು ಖಂಡಿತವಾಗ್ಲೂ ಒಳ್ಳೇದಲ್ಲ. ಏನ್ ಮಾಡಬೇಕು, ನನ್ನ ಮಗು ತುಂಬಾ ಅಳ್ತಾ ಇದೆ, ಏನ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಸಾಕಷ್ಟು ತಾಯಂದಿರಿಗೆ ಈ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಮಗು ಯಾಕೆ ಹೇಳುತ್ತೆ? ಮಗುಗೆ ಅವಾಗ ಡೈಜೆಸ್ಟಿವ್ ಸಿಸ್ಟಮ್ ಡೆವಲಪ್ ಆಗ್ತಿರುತ್ತೆ, ಈ ಕಾರಣಕ್ಕೆ ಮಗು ಹೇಳುತ್ತೆ.
ಮೊದಲನೇ ಟಿಪ್ ಏನು ಮಾಡಬೇಕು ಮಕ್ಕಳು ಅತ್ತಾಗ ಈ ರೀತಿ ನವಜಾತ ಶಿಶುಗಳು ಇನ್ನು 1 ತಿಂಗಳು ಮಗು ಅಥವಾ 15 ದಿನದ ಮಗು ತುಂಬ ಅಳ್ತಾ ಇದೆ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸಜೆಸ್ಟ್ ಮಾಡ್ತಿದ್ದಾರೆ, ನಮ್ಮ ಅಜ್ಜಿ ಇರ್ಬೋದು ಅಥವಾ ನಮ್ಮ ಅತ್ತೆ ಮನೆ ಕಡೆ ಇರ್ಬೋದು, ಅವರೆಲ್ಲರೂ ಸಜೆಸ್ಟ್ ಮಾಡ್ತಿದ್ದಾರೆ ಮಗುಗೆ ಗ್ರೈಪ್ ವಾಟರ್ ಹಾಕಿ ಅಂತ. ನಾನು ಬೇಡ, ನನಗೆ ಎಲ್ಲೋ ಕೇಳಿದ್ದೀನಿ ನಾನು ಗ್ರೈಪ್ ವಾಟರ್ಸ್ ಎಲ್ಲ ಮಕ್ಕಳಿಗೆ ಒಳ್ಳೇದಲ್ಲ, ಆದರೆ ಅವ್ರು ಹೇಳ್ತಿರೋ ಸೊಸೈಟಿ ಪ್ರೆಷರು ಅಥವಾ ಫ್ಯಾಮಿಲಿ ಪ್ರೆಷರಿಂದ ನಾನು ಹಾಕಲೇಬೇಕಾಗತ್ತೆ. ಅಂದರೆ ಅವರೆಲ್ಲ ಹೇಳ್ತಾರೆ ನಾವೆಲ್ಲ ನಮ್ಮ ಮಕ್ಳಿಗೆ ಹಾಕ್ಲಿಲ್ವಾ, ನಿಮಗೂ ಹಾಕಿದ್ದೀವಿ, ಕುಡಿಸು ಏನಾಗಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನು 2 ಜನರೇಷನ್ ಹಿಂದೆ ಹೋದರೆ ಆ ಟೈಮಲ್ಲಿ ಗ್ರೈಪ್ ವಾಟರೇ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿಲ್ವಾ ಅಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಗ್ರೈಪ್ ವಾಟರ್ ಹಾಕಿದ್ರೇನೆ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಅನ್ನೋದೆಲ್ಲ ಏನೂ ಇಲ್ಲ. ಮಗು ತುಂಬ ಅಳ್ತಿದೆ ಅಂತಂದಾಗ ಈ ಒಂದು ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ, ಅವಾಗ ಮಗು ಅಳೋದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಮಗುಗೆ ಕಂಫರ್ಟ್ ಆಗುತ್ತೆ. ಮೊದಲನೇದು ಟಮ್ಮಿ ಟೈಮ್ ಕೊಡಿ. ಹುಟ್ಟಿದಾಗಿಂದ ಮಕ್ಕಳಿಗೆ 6 ತಿಂಗಳವರೆಗೂ ಟಮ್ಮಿ ಟೈಮ್ ಇಸ್ ಕಂಪಲ್ಸರಿ. ಯಾವಾಗ ಟಮ್ಮಿ ಟೈಮ್ ಸ್ಟಾರ್ಟ್ ಮಾಡಬೇಕು, ಟಮ್ಮಿ ಟೈಮ್ನ ಹೇಗೆ ಶುರು ಮಾಡಬೇಕು ಆ್ಯಂಡ್ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಮಕ್ಕಳಿಗಾಗಿ ಬೈ ಮೀನಾ ಕೃಷ್ಣ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ಒಂದ್ಸಲ ಹೋಗಿ ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್, ಮಗುಗೆ ಚೆನ್ನಾಗಿ ಬರ್ಪ್ ಮಾಡಿಸಿ. ಹಾಲು ಕುಡಿಸಿದ ತಕ್ಷಣ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಪಿಂಗ್ ಇದೆ, ಅಂದರೆ ಸ್ಟೈಲ್ ಇದೆ. ಸೊ ಆ ವಿಡಿಯೋನ ನನ್ನ ಚಾನಲಲ್ಲಿ ಇದೆ, ನೀವು ಅದನ್ನು ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು. ಆ್ಯಂಡ್ ಮೂರನೇದು, ಮಗುನ ನಿಮ್ಮ ಹತ್ರನೇ ಜಾಸ್ತಿ ಇಟ್ಕೊಂಡಿರಿ. ನೀವು ಕ್ಯಾಂಗ್ರೋ ಮದರ್ ಕೇರ್ ಸಹ ಮಾಡ್ಬೋದು, ಅಂದರೆ KMC. ಇದರಿಂದ ಮಗುಗೆ ತುಂಬ ಕಂಫರ್ಟ್ ಆಗುತ್ತೆ. ಏನಕ್ಕಂತಂದರೆ ಮಗು 9 ತಿಂಗಳು ತಾಯಿಯ ಗರ್ಭದಲ್ಲಿರುತ್ತೆ, ಮಗು ತುಂಬ ಕಂಫರ್ಟ್ ಫೀಲ್ ಮಾಡಿರುತ್ತೆ. ಈಗ ಮಗುಗೆ ತೊಟ್ಲಲ್ಲಿ ಹಾಕ್ಬಿಟ್ಟು ನಾವು ತೂಗ್ತಾ ಇದ್ರೆ ಮಗುಗೆ ಕಂಫರ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಅಂತಂದರೆ ತುಂಬ ಅದನ್ನ ಬೇಡ ಅಂತ ಹೇಳ್ತಾರೆ. ಮಗುನ ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇಟ್ಕೋಬೇಡ, ಯಾವಾಗಲೂ ಕೈ ರೂಢಿ ಮಾಡಬೇಡ, ಈ ರೀತಿ ಖಂಡಿತವಾಗ್ಲೂ ಏನೂ ಇಲ್ಲ. ಹುಟ್ಟಿದಾಗ ಇಷ್ಟೇ ಇರುತ್ತೆ, 1 ವರ್ಷ ಆಗಿದ ತಕ್ಷಣ ಎಷ್ಟು ದೊಡ್ಡದಾಗ್ಬಿಡ್ತಾರೆ ಮಕ್ಕಳು. ನಮ್ಮ ತೊಡೆಯಲ್ಲೇ, ನಮ್ಮ ಎಗ್ಲಲ್ಲೇ ಮಗು ಫಿಟ್ ಆಗೋದಿಲ್ಲ, ಅಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ. ಯಾವಾಗ ನಾವು ಮಗುಗೆ ಟೈಮ್ ಕೊಡಬೇಕು ಅವಾಗ ಕೊಡಲೇಬೇಕಾಗತ್ತೆ. ಮಗುನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಮಗುನ ಆರಾಮಾಗಿ ಅಂತಂದರೆ ಕಾಮ್ ಪ್ಲೇಸ್ಗೆ ಕರ್ಕೊಂಡು ಹೋಗಿ. ರೂಮಲ್ಲಿ ಮಗು ಅಳ್ತಿದೆ ಅಂತಂದರೆ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ, ಗಾಳಿಗೆ ಕರ್ಕೊಂಡು ಹೋಗಿ. ಇದರಿಂದನೂ ಸಹ ಮಗು ಅಳೋದನ್ನ ನಿಲ್ಲಿಸುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಕಾಲಿಕ್ ಪೇನ್ ಬರೋದೇ ಸಂಜೆ ಮೇಲೆ, ಅಂತಂದರೆ ಈವ್ನಿಂಗ್ ಟೈಮಲ್ಲೇ ಮಗುಗೆ ಕಾಲಿಕ್ ಪೇನ್ ಬರೋದು. ಇದರಿಂದನೇ ಮಕ್ಕಳು ನೈಟ್ ಹೊತ್ತು ನಿದ್ದೆ ಮಾಡೋದಿಲ್ಲ. ನನ್ನ ಮಗು ಅಂತೂ ನೈಟ್ ಹೊತ್ತು ನಿದ್ದೆನೇ ಮಾಡೋದಿಲ್ಲ, ನನಗೂ ನಿದ್ದೆ ಇಲ್ಲ. ಇದು ಕಂಪಲ್ಸರಿ ಇದ್ದೇ ಇರುತ್ತೆ, ಎಲ್ಲ ಮಕ್ಕಳಲ್ಲೂ ಆಲ್ಮೋಸ್ಟ್ ಇರುತ್ತೆ. ಕೆಲವು ಮಕ್ಕಳುಗಳು ಮಾತ್ರ ಆರಾಮಾಗಿ ನಿದ್ದೆ ಮಾಡ್ತಾರೆ. ಅದಿತಿ ಆಲ್ಸೋ ವಾಸ್ ಸ್ಲೀಪಿಂಗ್ ಕಂಪ್ಲೀಟ್ಲಿ ಥ್ರೂ ಔಟ್ ನೈಟ್. ಇದುವರೆಗೂ ಅದಿತಿ ನೈಟ್ ಹೊತ್ತು ನಿದ್ದೆ ಮಾಡಿಲ್ಲ, ನನಗೆ ನಿದ್ದೆ ಇಲ್ಲ ಅನ್ನುವಂಥ ಒಂದು ಎಕ್ಸಾಂಪಲ್ಸೇ ಇಲ್ಲ. ಯಾವಾಗಲೂ ಒಂದು ಸಲ ಅದಿತಿಗೆ ಇನ್ಫೆಕ್ಷನ್ಸ್ ಆಗಿಬಿಟ್ಟಿತ್ತು, ಅವಾಗ ಅದಿತಿ ತುಂಬ ಹಿಂಸೆ ಮಾಡಿದ್ರು. ಅದು 1 ದಿನ ಬಿಟ್ಟರೆ ಇದುವರೆಗೂ ಅದಿತಿ ನೈಟ್ ಟೈಮ್ ನಿದ್ದೆ ಮಾಡಿಲ್ಲ ಅಂತ ಏನೂ ಇಲ್ಲ. ಒಂದೊಂದು ಮಕ್ಕಳುಗಳು ವಿಭಿನ್ನ, ಎಲ್ಲ ಮಕ್ಕಳುಗಳು ಒಂದೇ ರೀತಿ ಮಾಡ್ತಾರೆ, ಎಲ್ಲ ಮಕ್ಕಳುಗಳು ಒಂದೇ ರೀತಿ ಮಾಡಬೇಕು ಅನ್ನೋದೇನೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಚೈಲ್ಡ್. ಈಚ್ ಚೈಲ್ಡ್ ಇಸ್ ಅನ್ ಇಂಡಿವಿಜುವಲ್. ಪ್ರತಿಯೊಬ್ಬ ಮಗುನು ವಿಭಿನ್ನವಾಗಿರುತ್ತೆ. ಕ್ಯಾಂಗ್ರೋ ಮದರ್ ಕೇರ್ ಮಾಡಿ ಮಗುಗೆ, ಅದಾದಮೇಲೆ ಆಚೆ ಕರ್ಕೊಂಡು ಹೋಗಿ, ಕೂಲ್ ಪ್ಲೇಸ್ ಇರುವಂತಹ ಕರ್ಕೊಂಡು ಹೋಗಿ, ಅದಾದಮೇಲೆ ಮಗುಗೆ ಹಾಡಿ ಆಟ ಸಾಮಾನು ತೊಗೊಂಡು ಆಟ ಆಡಿಸಿ. ನಿಮ್ಮ ಟೈಮ್ ಮಗುಗೆ ಬೇಕಾಗಿರುತ್ತೆ. ಮಗು ಅಳೋದು ಬರೀ ಗ್ರೈಪ್ ವಾಟರ್ಗೋಸ್ಕರ ಅಲ್ಲ, ಮಗು ಕೇಳ್ತಿಲ್ಲ ಗ್ರೈಪ್ ವಾಟರ್ನ ಅಥವಾ ವುಡ್ವರ್ಡ್ಸ್ನ, ಆ್ಯಂಡ್ ಮಗುಗೆ ಏನು ಅಂತಲೂ ಗೊತ್ತಿಲ್ಲ, ಅದು ನಾವೇ ಯೋಚನೆ ಮಾಡ್ತಿರ್ತೀವಿ. ಸೊ ಈ ರೀತಿಯಾದ ಒಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಒನ್, ಟಮ್ಮಿ ಮಸಾಜ್ ಮಾಡಿ. ಮಕ್ಕಳಿಗೆ ಟಮ್ಮಿ ಮಸಾಜ್ ಮಾಡೋದ್ರಿಂದ ಕಾಲಿಕ್ ಪೇನ್ ಅನ್ನೋದು ಮಕ್ಕಳಿಗೆ ಕಡಿಮೆ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಮೋಷನ್ ಅಂತಂದರೆ ಪೂಪ್ ಪಾಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಈ ಕಾಲಿಕ್ ಪೇನ್ ಅನ್ನೋದು ಟಮ್ಮಿ ಮಸಾಜಿಂದ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಅಂತಂದರೆ ಸೈಕ್ಲಿಂಗ್ ಮಾಡಿಸೋದು, ಕಾಲನ್ನ ಮಗುಗೆ ಹೀಗೆ ಮಗುವಿನ ಈಗ ಮಲ್ಕೊಂಡಿರ್ತೀವಲ್ಲ, ಮಗು ಕಾಲನ್ನ ಎತ್ತು ಅಂತಂದರೆ ಫುಲ್ ಹೀಗೆ ಬಗ್ಸೋದು, ಅದನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಇದನ್ನು ಮಗುಗೆ 1 ದಿನದಿಂದನೇ ಮಾಡ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ರೀತಿ ಎಕ್ಸಸೈಸಸ್ನ, ಅಂದರೆ ಟಮ್ಮಿ ಮಸಾಜ್ ವಿಡಿಯೋನು ಸಹ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು. ಈ ಟಿಪ್ಸನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಮಗು ಅಳೋದನ್ನ ನೀವು ಅವಾಯ್ಡ್ ಅನ್ನೋದಕ್ಕಿಂತ ಮಗುಗೆ ಒಂದು ಸ್ವಲ್ಪ ಕಂಫರ್ಟ್ ಆಗುತ್ತೆ. ಅದರಿಂದ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ ಆ್ಯಂಡ್ ನಿಮಗೂ ಸಹ ನೆಮ್ಮದಿ ಆಗುತ್ತೆ. ಐ ನೋ ಮಗು ಅತ್ತಾಗ ತುಂಬ ಡಿಸ್ಕಂಫರ್ಟ್ ಆಗುತ್ತೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾರೆ, ಮೇಡಮ್ ನನ್ನ ಮಗು ತುಂಬ ಅಳ್ತಿದೆ, ನಾನು ಗ್ರೈಪ್ ವಾಟರ್ಸ್ ಕೊಡ್ಬೋದಾ ಆ್ಯಂಡ್ ವುಡ್ವರ್ಡ್ಸ್ ಎಲ್ಲ ಕೊಡ್ಬೋದಾ ಅಂತ. ನಾನು ಅವಾಗ ಅವ್ರಿಗೆ ನಾನು ಐ ರಿಪ್ಲೈ ಟು ಎವ್ರಿಬಡಿ. ನನಗೆ ಯಾವ್ದು ಮೆಸೇಜ್ ಬರುತ್ತೋ ನಾನು ಎಲ್ಲರಿಗೂ ರಿಪ್ಲೈ ಮಾಡಿ ಹೇಳ್ತೀನಿ ಬೇಡ ಅಂತ. ಆ್ಯಂಡ್ ಹೇಳ್ತಾರೆ, ಮೇಡಮ್ ನನಗೆ ಡಾಕ್ಟರೇ ಹೇಳಿದ್ರು, ನಿಮ್ಮನ್ನ ಒಂದ್ಸಲ ಕೇಳೋಣ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಡಾಕ್ಟರ್ಸು ಖಂಡಿತವಾಗ್ಲೂ ನಿಮಗೆ ಇನಿಷಿಯಲಿ ಇವಾಗ ಮಗುನ ಡಿಸ್ಚಾರ್ಜ್ ಮಾಡುವಾಗ ನಿಮಗೆ ಗ್ರೈಪ್ ವಾಟರ್ ಅಂತ ಅವರ ಒಂದು ಪ್ರಿಸ್ಕ್ರಿಪ್ಷನಲ್ಲಿ ಖಂಡಿತವಾಗ್ಲೂ ಬರ್ದಿರೋದಿಲ್ಲ. ಯಾಕೆ ಬರ್ದಿರೋದಿಲ್ಲ ಅಂತಂದರೆ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಸುಕ್ರೋಸ್ ಇದೆ, ಆಲ್ಕೋಹಾಲ್ ಕಂಟೆಂಟ್ ಇದೆ, ಸೋಡಿಯಂ ಬೈಕಾರ್ಬೋನೇಟ್ ಇದೆ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಮಗುಗೆ ಸೇಫ್ ಅಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರು ನಿಮಗೆ ಪ್ರಿಫರ್ ಮಾಡಿರೋದಿಲ್ಲ ಇದನ್ನು, ಅಂತಂದರೆ ಗ್ರೈಪ್ ವಾಟರ್ ಅಥವಾ ವುಡ್ವರ್ಡ್ಸ್ನ.
ಯಾವಾಗ ನೀವು ಅಂತಂದರೆ ಮಗು ಅಳ್ತಿದೆ ಅಂತಂದಿದ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ಭಯ ಯಾವಾಗ ನೀವು ತೋರಿಸ್ಕೊಳ್ತೀರಾ, ಮಗು ತುಂಬ ಅಳ್ತಿದೆ ಡಾಕ್ಟರ್, ಮಗು ಊಟನೇ ಮಗು ಹಾಲೇ ಕುಡಿತಿಲ್ಲ, ಮಗು ತುಂಬ ಅಳ್ತಿದೆ, ಆ ರೀತಿಯಾದ ನಿಮ್ಮ ಒಂದು ಕನ್ಸರ್ನ ನೀವು ಯಾವಾಗ ಡಾಕ್ಟರ್ ಹತ್ರ ಹೇಳ್ತೀರಾ ಅವಾಗ ಅವ್ರು ಏನು ಹೇಳ್ತಾರೆ, ಗ್ರೈಪ್ ವಾಟರ್, ವುಡ್ವರ್ಡ್ಸ್ನ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಟ್ರೈ ಮಾಡ್ತೀರಾ, ಮಗುಗೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ, ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ, ನಿಮಗೆ ಯು ವಿಲ್ ಬಿ ಆನ್ ಟಾಪ್ ಆಫ್ ದ ಕ್ಲೌಡ್ 9. ಅವಾಗ ಏನು ಅನ್ಸುತ್ತೆ ನಿಮಗೆ, ಗ್ರೈಪ್ ವಾಟರಿಂದನೇ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಂತ. ಸೊ ಈ ಒಂದು ತಪ್ಪು ಕಲ್ಪನೆನ ದಯವಿಟ್ಟು ತಲೆಯಿಂದ ತೆಗೆದಾಕಿ. ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ, ಸುಕ್ರೋಸ್ ಇರುತ್ತೆ ಅಂತಂದರೆ ಶುಗರ್ ರೀತಿಯಾದ ಕಂಟೆಂಟ್ ಇರುತ್ತೆ, ಅದು ಮಕ್ಕಳಿಗೆ ಒಳ್ಳೇದಲ್ಲ. ಇದರಿಂದ ಮಗುಗೆ ತುಂಬ ಇನ್ಫೆಕ್ಷನ್ಸ್ ಆಗುತ್ತೆ ಕೆಲವು ಮಕ್ಕಳುಗಳಿಗೆ, ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ವಾಮಿಟ್ ಆಗುತ್ತೆ, ತುಟಿ ಊದ್ಕೊಡುತ್ತೆ. ಏನಕ್ಕಂತಂದರೆ ಸೋಡಿಯಂ ಬೈಕಾರ್ಬೋನೇಟ್ ಅದೆಲ್ಲ ಮಕ್ಕಳಿಗೆ ಒಳ್ಳೇದಲ್ವೇ ಅಲ್ಲ. ಅದಕ್ಕೋಸ್ಕರ ಸೊ ಡಾಕ್ಟರೇ ಹೇಳಿದ್ದಾರೆ ಅಂತ ಕಾರಣ ಇದೇ ಆಗಿರುತ್ತೆ. ನೀವು ಹೋಗಿ ಜಾಸ್ತಿ ಕನ್ಸಲ್ಟ್ ಮಾಡಿರ್ತೀರ ಅಥವಾ ಫೋನ್ ಕಾಲಲ್ಲಿ ಆನ್ಲೈನ್ ಕನ್ಸಲ್ಟೇಷನ್, ಅಥವಾ ನಿಮಗೆ ಫೋನ್ ನಂಬರ್ ಇದ್ದರೆ ಫೋನ್ ಮಾಡಿ ಕೇಳ್ತಿರ್ತೀರ, ಡಾಕ್ಟರ್ ತುಂಬ ಅಳ್ತಿದೆ ಅಂತ. ಸೊ ಅವ್ರಿಗೂ ಏನೂ ಆಪ್ಷನ್ ಇರೋದಿಲ್ಲ. ಸೊ ಟ್ರೈ ಮಾಡಿ ಅಂತ ಹೇಳಿರ್ತಾರೆ. ಸೊ ಇದಕ್ಕೋಸ್ಕರ ನಿಮಗೆ ಡಾಕ್ಟರು ಸಹ ಹೇಳಿರ್ತಾರೆ. ಆ್ಯಂಡ್ ಅಜ್ಜಿಯಂದಿರು, ಅಮ್ಮಂದಿರು ಮಗುನ ನೋಡೋಕೆ ಬಂದಿರೋರ್ದೆಲ್ಲ ಫಸ್ಟು ಕಮೆಂಟ್ ಅಥವಾ ಫಸ್ಟ್ ಟಿಪ್ಪೆ, ನಮಗೆ ಹೊಸ ತಾಯಂದಿರಿಗೆ ಸಾಕಷ್ಟು ಟಿಪ್ಸ್ಗಳು ಸಿಗ್ತಾ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಟಿಪ್ಪೆ ಗ್ರೈಪ್ ವಾಟರ್ ಕೊಡಿ, ಮಗುಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಖಂಡಿತವಾಗ್ಲೂ ಗ್ರೈಪ್ ವಾಟರ್ ಕೊಡೋದ್ರಿಂದ ಜೀರ್ಣಕ್ಕೆ ಏನು ಅದಕ್ಕೂ ಇದಕ್ಕೂ ರಿಲೇಷನ್ನೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಏನು ತಿನ್ನುತ್ತೆ ಮಗು, ಕಲ್ಲು ತಿನ್ನುತ್ತಾ, ಮಣ್ಣು ತಿನ್ನುತ್ತಾ, ಅಥವಾ ಏನು ತಿನ್ನುತ್ತೆ? ನಮ್ಮ ಥರ ಒಳ್ಳೆ ಮೃಷ್ಟಾನ್ನ ಭೋಜನ ತಿನ್ನುತ್ತಾ, ಆ ರೀತಿ ಚಪಾತಿ ತಿನ್ನುತ್ತಾ ಅಥವಾ ದೋಸೆ ತಿನ್ನುತ್ತಾ? ಏನೂ ಇಲ್ಲ, ಬರೀ ಬ್ರೆಸ್ಟ್ ಮಿಲ್ಕ್ ಅಷ್ಟೇ ಮಗು ಕುಡಿಯೋದು. ಆ ಬ್ರೆಸ್ಟ್ ಮಿಲ್ಕ್ ಜೀರ್ಣ ಆಗುವಂತಹ ಒಂದು ಕೆಪಾಸಿಟಿ ಮಗುಗಿದ್ದೇ ಇರುತ್ತೆ. ಆದರೆ ಈಗ ಮಗು ಡೆವಲಪ್ ಆಗ್ತಿದೆ, ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ ಈಗ ಡೆವಲಪ್ ಆಗ್ತಿರೋದ್ರಿಂದ ಆ ಕಾಲಿಕ್ ಪೇನ್ ಬರುತ್ತೆ, ಮಗುವಿನ ಒಂದು ಬಾಡಿ ಅಡ್ಜಸ್ಟ್ ಆಗ್ತಿದೆ ಆ ಬ್ರೆಸ್ಟ್ ಮಿಲ್ಕ್ಗೆ. ಅದಕ್ಕೋಸ್ಕರ ಈ ಒಂದು ಗ್ರೈಪ್ ವಾಟರೇ ಸೊಲ್ಯೂಷನ್ ಖಂಡಿತವಾಗ್ಲೂ ಅಲ್ಲ. ನಿಮಗೆ ಈ ರೀತಿಯಾದ ಒಂದು ಟಿಪ್ ಕೇಳಿಸ್ಕೊಳ್ತಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಹೇಳಿ ಅವ್ರಿಗೆ, ಇದರಲ್ಲಿ ಆಲ್ಕೋಹಾಲ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಇದು ಸೇಫ್ ಅಲ್ಲ ಅಂತ. ಕೆಲವರಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್ ಆಲ್ಸೋ. ನೀವು ಅರ್ಥ ಮಾಡ್ಕೊಳ್ಳಿ ಇದು ಸೇಫ್ ಅಲ್ಲ ಅಂತ. ಆ್ಯಂಡ್ ಏನೇನೆಲ್ಲ ಮಾಡಬೇಕು ಟಿಪ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದನ್ನು ಮಾಡಿ. ಆ್ಯಂಡ್ 3 ತಿಂಗಳವರೆಗೂ ಮಗು ಅಳೋದು ಕಾಮನ್, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಮಗು ಈಗ ಹೊಸ ಪ್ರಪಂಚಕ್ಕೆ ಬಂದಿದೆ. ಮಗುವಿನ ಕಮ್ಯುನಿಕೇಷನ್ ಏನು, ಅಳುನೇ ಮಗುವಿನ ಕಮ್ಯುನಿಕೇಷನ್. ಆ್ಯಂಡ್ ಮಗು ಬರೀ ಹೊಟ್ಟೆ ನೋವಿಂದನೇ ಅಳ್ತಿದೆ ಅಂತಲೂ ಏನೂ ಇಲ್ಲ. ಮಗುಗೆ ಬೋರ್ ಆಗ್ತಿದೆ, ಯಾರೂ ನನ್ನನ್ನು ಎತ್ಕೊಳ್ತಿಲ್ಲ, ಐ ವಾಂಟ್ ಟು ಗೆಟ್ ಕಡಲ್, ಅಮ್ಮನ ಹತ್ರ ಹೋಗಬೇಕು. ಆ ಒಂದು 9 ತಿಂಗಳವರೆಗೂ ಸಿಗ್ತಿದ್ದಂತಹ ಒಂದು ಆ ಟೈಟ್ ಅಪ್ಪಗೆ ಹೊಟ್ಟೆ ಎಷ್ಟು ಬೆಚ್ಚಗಿತ್ತು, ಆ ಬೆಚ್ಚಗೆ ಸಿಗ್ತಾ ಇಲ್ಲ ಮಗುಗೆ. ಅಮ್ಮ ಬೇಕಾಗಿದೆ, ಅದಕ್ಕೋಸ್ಕರ ಮಗು ಅಳುತ್ತೆ. ಈ ರೀತಿಯಾದ ಡಿಫ್ರೆಂಟ್ ಕಾರಣಕ್ಕೆ ಮಗು ಅಳುತ್ತೆ. ಮಗು ಅಳ್ತಿದೆ ಅಂತಂದ್ರೆ ಗ್ರೈಪ್ ವಾಟರ್ಸ್ಗೋಸ್ಕರ ಖಂಡಿತವಾಗ್ಲೂ ಅಲ್ಲ. ಸೊ ಡೋಂಟ್ ಗೋ ಫಾರ್ ದ ಗ್ರೈಪ್ ವಾಟರ್ ಎವ್ರಿ ಟೈಮ್ ಆ್ಯಂಡ್ ಥಿಂಕ್ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಐ ಹೋಪ್ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಗ್ರೈಪ್ ವಾಟರ್ನ ಕೊಡ್ಬೋದಾ ಅಂತ. ಸೊ ಆಲ್ ಆಫ್ ಎ ಸಡನ್ ಕೊಡಬೇಡಿ ಅಂತ ಹೇಳೋದಕ್ಕಿಂತ ಯಾಕೆ ಕೊಡಬೇಡಿ, ಯಾಕೆ ಕೊಡಬಾರ್ದು ಅನ್ನುವಂಥ ಡೀಟೇಲ್ ವಿಡಿಯೋ ಮಾಡೋಣ ಅಂತ ನಿಮಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಬೇರೆ ಯಾವುದೇ ರಿಲೇಟೆಡ್ ನಿಮಗೆ ಮಕ್ಕಳ ರಿಲೇಟೆಡ್ ವಿಡಿಯೋ ನಿಮಗೆ ಬೇಕಾಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದರೆ ಎವ್ರಿ ವಿಡಿಯೋ ನೀವು ಕೇಳಿದ ತಕ್ಷಣವೇ ನನಗೆ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಅದು ಸೂಕ್ತವಾಗಿರಬೇಕು ಆ್ಯಂಡ್ ಅದು ಅಕ್ಯುರೇಟ್ ಆಗಿರಬೇಕು. ಆ್ಯಂಡ್ ಸಾಕಷ್ಟು ಜನ ಅದು ಯೂಸ್ ಮಾಡೋದ್ರಿಂದ ಅಥವಾ ಬಳಕೆ ಮಾಡೋದ್ರಿಂದ ಆ ಒಂದು ಟಿಪ್ಸ್ನ ಅಥವಾ ಇನ್ಫಾರ್ಮೇಷನ್ನ ಅದು ಜೆನ್ಯೂನ್ ಆಗಿರಬೇಕು ಆ್ಯಂಡ್ ನಿಜವಾಗಿರಬೇಕು. ಅದಕ್ಕೋಸ್ಕರ ರಿಸರ್ಚ್ ನಡೀತಾ ಇರುತ್ತೆ ನನ್ನ ಕಡೆಯಿಂದ. ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲ್ ಹೇಗಿದೆ ಅಂತ. ಅದಿತಿ ಮನೆ, ನನ್ನ ಕೆಲಸ, ವೀಡಿಯೋಸು, ಅದಿತಿ ಯೂಟ್ಯೂಬ್ ಚಾನಲ್, ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ 60K ಫಾಲೋವರ್ಸ್ ಆಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. 70K ಫಾಲೋವರ್ಸ್ ಇದ್ದರು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಹಳೆ ಪೇಜು ಹ್ಯಾಕ್ ಆದಾಗ ತುಂಬ ಬೇಜಾರಾಗಿತ್ತು, ನೋವಾಗಿತ್ತು. ಆ್ಯಂಡ್ ನಿಜವಾಗ್ಲೂ ಅಷ್ಟು ಫಾಲೋವರ್ಸ್ ವಾಪಸ್ ಬರ್ತಾರ ಅಂತ. ಎಸ್, ಐ ಆಮ್ ಗೆಟಿಂಗ್ ಆಲ್ ಮೈ ಜೆನ್ಯೂನ್ ಆ್ಯಂಡ್ ಲವ್ಲಿ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ನನ್ನ ಜೊತೆ ಇದ್ದಾರೆ. ಐ ಆಮ್ ಸೋ ಗ್ಲ್ಯಾಡ್ ಫಾರ್ ದ್ಯಾಟ್. ಎಸ್, ಸೊ ಲೇಟ್ ಆಗುತ್ತೆ, ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಇನ್ನೂ ಬೇರೆ ಡಿಫ್ರೆಂಟ್ ಕಂಟೆಂಟ್ ಜೊತೆ ನಾನು ಬರ್ತೀನಿ. ಸೊ ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಏನೇ ಕಮೆಂಟ್ ಇದ್ರು, ಏನೇ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿದ್ರು ದಯವಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ. ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಪರ್ಸ್ನಲ್ ಏನಾರ ಮೆಸೇಜಸ್, ಪರ್ಸ್ನಲ್ ಆಗಿ ಇನ್ಫಾರ್ಮೇಷನ್ ನಿಮ್ಗೆ ಏನಾರ ಬೇಕಿದ್ರೆ ಅಥವಾ ನಿಮಗೆ ಯೂಟ್ಯೂಬಲ್ಲಿ ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತ ಇದ್ದರೆ ನನಗೆ DM ಮಾಡಿ, ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಆಲ್ ಆಫ್ ಯು, ಬಾಯ್.